ರಾಮ್ ನಮ್ಮ ಜೊತೆಗಿದ್ದಾರೆ. ರಾಮ್ ಜೊತೆ ನಾನು ಚರ್ಚೆ ಮಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಒಂದಷ್ಟು ಸಂಗತಿಗಳನ್ನು ಹೇಳಲೇಬೇಕು. ಏನು ಅಂದರೆ, ಮುಖ್ಯಮಂತ್ರಿಗಳು ಇವತ್ತು ತಮ್ಮ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ಮೈಸೂರಿಗೆ ಹೋಗಬೇಕಾಗಿತ್ತು, ಚಾಮುಂಡಿ ಅಮ್ಮನವರ ದರ್ಶನ ಮಾಡಬೇಕಾಗಿತ್ತು. ಆದರೆ ಇವತ್ತು ಅವರ ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿದೆ. ಇವತ್ತಿನ ಬದಲು ನಾಳೆ ಅವರು ಮೈಸೂರಿಗೆ ಹೋಗ್ತಾರೆ, ದೇಗುಲಕ್ಕೆ ಭೇಟಿ ಕೊಡ್ತಾರೆ. ಹೈಕೋರ್ಟ್ನಲ್ಲಿ ವಿಚಾರಣೆ ಇದೆ, ಸಹಜವಾಗಿಯೇ ಒಂದು ಕುತೂಹಲ, ಒಂದು ಟೆನ್ಷನ್ ಇದ್ದೇ ಇರುತ್ತೆ. ಹಾಗಾಗಿ ಮನೆಯಲ್ಲೇ ಕೂತು ಕೋರ್ಟ್ ಕಲಾಪವನ್ನು ಮುಖ್ಯಮಂತ್ರಿಗಳು ವೀಕ್ಷಣೆ ಮಾಡ್ತಾರೆ. ಸೊ ಇವತ್ತಿನ ಅವರ ಕಾರ್ಯಕ್ರಮ ಇವತ್ತು ಕ್ಯಾನ್ಸಲ್ ಆಗಿದೆ. ಬನ್ನಿ, ನಮ್ಮ ಪ್ರತಿನಿಧಿ ರಾಮ್ ನಮ್ಮ ಜೊತೆಗೆ ಸಂಪರ್ಕದಲ್ಲಿದ್ದಾರೆ. ರಾಮ್, ನನಗೆ ಯಾಕೋ ನಿಮ್ಮ ಹತ್ರ ಮಾತಾಡುವಂಥ ಸಂದರ್ಭದಲ್ಲಿ 2006, 2007 ಆ ದಿನಗಳು ನೆನಪಾಗ್ತಾ ಇವೆ. ಆವಾಗ ಈ ಉಪಚುನಾವಣೆಗೆ ಸ್ಪರ್ಧೆ ಮಾಡಿದಂಥ ಸಂದರ್ಭ, ಮೈಸೂರು ಮಹಾರಾಜರು ಅವರೆಲ್ಲ ವೈಮನಸ್ಸನ್ನು ಮರೆತು ಸಿದ್ದರಾಮಯ್ಯನವರ ಪರವಾಗಿ ನಿಂತುಕೊಂಡಿದ್ರು, ಬೇರೆ ಬೇರೆ ಕಡೆ ಓಡಾಡ್ತಾ ಇದ್ರು. ಆ ಸಂದರ್ಭದಲ್ಲಿ ದೇವಸ್ಥಾನದ ಒಳಗಡೆಗೆ ನಾನು ಕೂಡ ಇದ್ದೆ. ಆವಾಗ ಸಿದ್ದರಾಮಯ್ಯನವ್ರನ್ನ ಒಳಗಡೆ ಕರ್ಕೊಂಡು ಹೋದ್ರು ಮಹಾರಾಜರು. ಅಂಬರೀಷ್ ಅವರಿದ್ದರು ವೆರಿ ಇಂಪಾರ್ಟೆಂಟ್ಲಿ, ಯಾಕಂದರೆ ಅದರ ಸೂತ್ರಧಾರರು ಅವರನ್ನೇ. ಅವರು ಇಡೀ ದೇಗುಲ ಎಲ್ಲರೂ ಕೂಡ ಪರಿಚಯ ಮಾಡಿಕೊಟ್ರು. ನೋಡಿ, ನಮ್ಮ ಪೂರ್ವಜರು ನೋಡಿ, ಇದು ನೋಡಿ, ಎಲ್ಲ ಅದು ನೋಡಿದಂಥ ಸಂದರ್ಭದಲ್ಲಿ ನನಗನ್ನಿಸ್ತು, ಬಹುಶಃ ಮೊದಲ ಬಾರಿಗೆ ಬರ್ತಾ ಇದ್ದಾರೆ ನಮ್ಮ CM ಅನ್ನುವಷ್ಟರ ಮಟ್ಟಿಗೆ. ಅದಾದಮೇಲೆ CM ಬಹಳಷ್ಟು ಸಂದರ್ಭಗಳಲ್ಲಿ ಭೇಟಿ ಕೊಟ್ಟಿದ್ದಾರೆ. ಮೊನ್ನೆ ದಸರಾ ಬಗ್ಗೆನೂ ಮಾತಾಡಿದ್ರು. ಈ ಬಾರಿ ದಸರಾವನ್ನು ಭಾಳ ವಿಜೃಂಭಣೆಯಿಂದ ಮಾಡ್ತೀವಿ, ಪ್ರಶ್ನೆ ಬೇರೆ ಅನ್ನುವಂಥದ್ದು ಪ್ರಶ್ನೆ ಬೇರೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರ ದೇಗುಲದ ಭೇಟಿ ಕೂಡ ಜಾಸ್ತಿಯಾಗಿದೆ. ಆದರೆ ಇವತ್ತು ದೇಗುಲದ ಭೇಟಿ ಕೊಡಬೇಕಾಗಿತ್ತು ಅವರು. ಇವತ್ತು ಕಾರಣಾಂತರಗಳಿಂದ ಕ್ಯಾನ್ಸಲ್ ಆಗಿದೆ, ಯಾಕಂದರೆ ಕೋರ್ಟ್ನಲ್ಲಿ ಕಲಾಪ ಇರೋದ್ರಿಂದ. ಹೆಚ್ಚಿನ ವಿವರಗಳೇನಿದೆ ರಾಮ್? ರಂಗನಾಥ್, ಸಂಕಟ ಬಂದಾಗ ವೆಂಕಟರಮಣ ಅನ್ನೋ ಮಾತು ಎಲ್ಲರೂ ಸಹ ಕೇಳಿರ್ತಾರೆ. ಅದು CM ಸಿದ್ದರಾಮಯ್ಯ ಅವ್ರಿಗೂ ಅನ್ವಯವಾಗ್ತಾ ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ. ಯಾಕಂದ್ರೆ CM ಸಿದ್ದರಾಮಯ್ಯ ಅವರಿಗೆ ಇವತ್ತು ಹೈಕೋರ್ಟ್ನಲ್ಲಿ ಮಹತ್ವದ ದಿನ. ಇಂತಹ ದಿನದಲ್ಲೇ ಅವರು ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಮೊರೆ ಹೋಗ್ತಾ ಇದ್ದಾರೆ. ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಬೆಟ್ಟಕ್ಕೆ ಭೇಟಿ ನೀಡಿ ತಾಯಿಯ ದರ್ಶನವನ್ನು ಪಡೆಯುವಂತಹ ಕಾರ್ಯಕ್ರಮವನ್ನು ನಿಗದಿಪಡಿಸಿದ್ದಾರೆ. ಸದ್ಯಕ್ಕೆ ಏನು ಇವತ್ತು ಅವರು ಭೇಟಿಯನ್ನು ನೀಡಬೇಕಾಗಿತ್ತು. ಹೈಕೋರ್ಟ್ನ ಆ ವಿಚಾರಣೆ ಮಹತ್ವಕ್ಕಿಂತ ಮುಂಚೆಯೇ ದೇವಿಯ ದರ್ಶನವನ್ನು ಪಡಿತಾ ಇತ್ತು. ಆದರೆ ಆ ಒಂದು ಕಾರ್ಯಕ್ರಮವನ್ನು ರದ್ದುಪಡಿಸಿದ್ದಾರೆ. ಆದರೆ ಅದು ರದ್ದಾಗಿಲ್ಲ, ಮುಂದೂಡಲಾಗಿದೆ. ಅಂದ್ರೆ ಇವತ್ತು ಬೆಳಗ್ಗೆ ಏನು ತಾಯಿಯ ದರ್ಶನವನ್ನು ಪಡಿತಾ ಇದ್ರು, ಅದನ್ನ ಮುಂದೂಡಿ ಇವತ್ತು ರಾತ್ರಿ ಅವರು ಮೈಸೂರಿಗೆ ಬರ್ತಾ ಇದ್ದಾರೆ. ನಾಳೆ ಬೆಳಗ್ಗೆ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ಸನ್ನಿಧಾನಕ್ಕೆ ಹೋಗಿ ಬೆಳಗ್ಗೆಯೇ ತಾಯಿಗೆ ಪೂಜೆಯನ್ನು ಸಲ್ಲಿಸ್ತಾರೆ. ಅದಾದ ನಂತರ ಚಾಮುಂಡೇಶ್ವರಿ ಕ್ಷೇತ್ರದ ಪ್ರಾಧಿಕಾರದ ಸಭೆಯನ್ನು ನಡೆಸ್ತಾರೆ. ಆದರೆ ಇಲ್ಲಿ ಚರ್ಚೆಗೆ ಕಾರಣ ಆಗಿರುವಂತದ್ದು, ಸಾಮಾನ್ಯವಾಗಿ ಸಿದ್ದರಾಮಯ್ಯ ಅವರು ಸಾಕಷ್ಟು ಬಾರಿ ಹೇಳ್ಕೊಂಡಿದ್ದಾರೆ, ನಾನು ನಾಸ್ತಿಕನೂ ಅಲ್ಲ ಆಸ್ತಿಕನೂ ಅಲ್ಲ, ನಾನು ದೇಗುಲಗಳಿಗೆ ಹೋಗ್ತೇನೆ ಅಂತೇಳಿ. ಆದರೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನದ ವಿಚಾರಕ್ಕೆ ಬಂದರೆ ಖಂಡಿತವಾಗಿಯೂ 2006 ಚುನಾವಣೆ ಅದು ಅವರ ರಾಜಕೀಯದ ಮರುಹುಟ್ಟು, ಅಂದ್ರೆ ಅವರ ರಾಜಕೀಯ ಭವಿಷ್ಯವನ್ನ ನಿರ್ಧಾರ ಮಾಡುವಂತಹ ಸಂದರ್ಭ ಇತ್ತು. ಖುದ್ದು ಏನು ಯದುವಂಶದ ಶ್ರೀಕಂಠದತ್ತ ನರಸಿಂಹರಾಜ್ ಒಡೆಯರ್ ಅವರು ಮತ್ತೆ ರೆಬಲ್ ಸ್ಟಾರ್ ಅಂಬರೀಷ್ ಅವರು ಸಿದ್ದರಾಮಯ್ಯ ಅವರನ್ನ ಚಾಮುಂಡಿ ಬೆಟ್ಟಕ್ಕೆ ಕರ್ಕೊಂಡೋಗಿ ನಾಡದೇವತೆಯಲ್ಲಿ ಪೂಜೆಯನ್ನು ಸಲ್ಲಿಸಿದ್ರು. ಅವತ್ತು ಅವರು ಭವಿಷ್ಯವನ್ನ ನಿರ್ಧಾರ ಮಾಡಿದ್ರು, ಮತ್ತೆ ಅವರು ಒಂದು ಗೆಲುವನ್ನ ಸಾಧಿಸಿ ಈ ಒಂದು ಹಂತಕ್ಕೆ ತಲುಪಿದ್ದಾರೆ. ಹೀಗಾಗಿ ಮತ್ತೊಮ್ಮೆ ಈಗ ಸಂಕಟ ಬಂದಿದೆ. ಮಹತ್ವದ ದಿನವಾಗಿ ತಾಯಿ ಚಾಮುಂಡೇಶ್ವರಿಯ ಮೊರೆಯನ್ನ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ ಅಂತೇಳಿ. ಯಾಕಂದ್ರೆ ಈ ಹಿಂದೆ ಆಷಾಢ ಶುಕ್ರವಾರದಲ್ಲಿ ಲಕ್ಷಾಂತರ ಭಕ್ತರು ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಸನ್ನಿಧಾನಕ್ಕೆ ಬಂದಿದ್ರು. ಖುದ್ದು CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ಸಹ ಆಷಾಢ ಶುಕ್ರವಾರದಲ್ಲಿ ನಾಡದೇವತೆಗೆ ಪೂಜೆಯನ್ನು ಸಲ್ಲಿಸಿದ್ರು ಸಹ ಸಿದ್ದರಾಮಯ್ಯ ಅವರು ಚಾಮುಂಡಿ ಬೆಟ್ಟದ ಕಡೆಗೆ ಮುಖ ಮಾಡಿರಲಿಲ್ಲ. ಯಾವ ಆಷಾಢ ಶುಕ್ರವಾರದಲ್ಲೂ ಸಹ CM ಸಿದ್ದರಾಮಯ್ಯ ಅವರು ಅಲ್ಲಿಗೆ ಬಂದಿರಲಿಲ್ಲ. ಅದನ್ನ ಹೊರತುಪಡಿಸಿದ್ರೆ ಅವರೇ ಪಕ್ಷದ ರಾಜಕಾರಣಿಗಳು ಮತ್ತೆ ಕುಮಾರಸ್ವಾಮಿ, ಶೋಭಾ ಕರಂದ್ಲಾಜೆ ಸೇರಿದಂತೆ ಸಾಕಷ್ಟು ಜನ ತಾಯಿ ಚಾಮುಂಡೇಶ್ವರಿಯ ಮೊರೆ ಹೋಗಿದ್ರು. ಅಂತಹ ಸಂದರ್ಭದಲ್ಲೂ ಸಹ ಸಿದ್ದರಾಮಯ್ಯ ಅವರು ಬಂದಿರಲಿಲ್ಲ. ಆದರೆ ಕಳೆದ ತಿಂಗಳು ಸಹ ದಿಢೀರ್ ಅಂತ ಏನು ರಾಜ್ಯಪಾಲರ ಅಂಗಳದಲ್ಲಿ ಚೆಂಡು ಇತ್ತು, ಅವತ್ತಿನ ದಿನವೂ ಮೈಸೂರು ಪ್ರವಾಸ ಕೈಗೊಂಡಿದ್ದಂತಹ ಸಿದ್ದರಾಮಯ್ಯ ಅವರು ಚಾಮುಂಡಿ ಬೆಟ್ಟಕ್ಕೆ ತೆರಳಿ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡೆದಿದ್ರು. ಇದೀಗ ಹೈಕೋರ್ಟ್ನಲ್ಲಿ ಮಹತ್ವದ ದಿನ ಆಗಿದೆ. ಯಾಕಂದ್ರೆ ವಿಚಾರಣೆ ಬಹುತೇಕ ಮುಗಿಯುವ ಹಂತಕ್ಕೆ ಬಂದಿದೆ. ಸಿದ್ದರಾಮಯ್ಯ ಅವರ ಪರ ವಾದ ಸಲ್ಲಿಸ್ತಾ ಇದ್ದಾರೆ. ಈ ಸಂದರ್ಭದಲ್ಲಿ ಒಳಿತಾಗಲಿ ಅಂತೇಳಿ ಪೂಜೆಯನ್ನು ಸಲ್ಲಿಸಲಿಕ್ಕೆ ಸಿದ್ದರಾಮಯ್ಯ ಅವರು ತೆರಳುತ್ತಾ ಇದ್ದಾರೆ ಅನ್ನೋ ಒಂದು ಚರ್ಚೆ ಆರಂಭವಾಗಿದೆ. ಈ ಹಿಂದೆ ಸಾಕಷ್ಟು ಬಾರಿ ಅವರು ಮೈಸೂರು ಪ್ರವಾಸವನ್ನ ಕೈಗೊಂಡಿದ್ರು ಸಹ ಚಾಮುಂಡಿ ಬೆಟ್ಟಕ್ಕೆ ಹೋಗಿದ್ದಂತೂ ಸಾಕಷ್ಟು ಕಡಿಮೆ. ಅಂದರೆ ಕೇವಲ ದಸರಾ ಉದ್ಘಾಟನೆ ಸಂದರ್ಭದಲ್ಲಿ ಮಾತ್ರ ಅವರು ಅಧಿಕೃತವಾಗಿ ಚಾಮುಂಡಿ ಬೆಟ್ಟಕ್ಕೆ ತೆರಳ್ತಾ ಇದ್ರು, ತಾಯಿಯ ಪೂಜೆಯನ್ನ ಮಾಡ್ತಾ ಇದ್ರು. ಆದರೆ ರಂಗನಾಥ್, ಇಲ್ಲಿ ಒಂದು ಗಮನಿಸಬೇಕು, CM ಸಿದ್ದರಾಮಯ್ಯ ಅವರ ಪತ್ನಿ ಪಾರ್ವತಿ ಅವರು ನಾಡದೇವತೆ ತಾಯಿ ಚಾಮುಂಡೇಶ್ವರಿ ಅವರ ಅಪ್ಪಟ ಭಕ್ತೆ. ಅವರು ಅಲ್ಲಿಗೆ ಬಂದು ಸರತಿ ಸಾಲಿನಲ್ಲಿ ನಿಂತ್ಕೊಂಡು ದೇವಿಯ ದರ್ಶನವನ್ನು ಪಡ್ಕೊಂಡು ಹೋಗ್ತಾ ಇದ್ರು, ಪೂಜೆಯನ್ನ ಸಲ್ಲಿಸ್ತಾ ಇದ್ರು. ಎಲ್ಲೋ ಒಂದು ಕಡೆ ಕುಟುಂಬಸ್ಥರು ಸಹ ಹೇಳಿ ಈ ಒಂದು ಸಂಕಷ್ಟದ ಸಂದರ್ಭದಲ್ಲಿ ನಾಡದೇವತೆಯ ದರ್ಶನವನ್ನು ಪಡೀರಿ, ಪೂಜೆಯನ್ನ ಮಾಡಿ ಅಂತ ಸಲಹೆಯನ್ನ ಕೊಟ್ಟಿರಬಹುದು. ಈ ಹಿನ್ನೆಲೆಯಲ್ಲಿ ಸಿದ್ದರಾಮಯ್ಯ ಅವರು ದಿಢೀರ್ ಮೈಸೂರು ಪ್ರವಾಸವನ್ನು ಕೈಗೊಂಡಿದ್ದಾರೆ. ಮತ್ತೆ ನಾಡದೇವತೆ ತಾಯಿ ಚಾಮುಂಡೇಶ್ವರಿಯ ದರ್ಶನವನ್ನು ಪಡಿತಾ ಇದ್ದಾರೆ ಅನ್ನೋದು ಚರ್ಚೆ ಆರಂಭವಾಗಿದೆ. ರಂಗನಾಥ್, ಧನ್ಯವಾದ ರಾಮ್ ತಮ್ಮೆಲ್ಲ ಮಾಹಿತಿಗೆ. ಸೊ ಇದೆಲ್ಲದರ ಜೊತೆಗೆ ಈ ರಾಜ್ಯಪಾಲರು ಕೂಡ ತಮ್ಮ ಪ್ರವಾಸವನ್ನು ಮೊಟಕುಗೊಳಿಸಿದ್ದಾರೆ. ನೋಡಿ, ಅವರು ಕೋಲಾರಕ್ಕೆ ಹೋಗಬೇಕಾಗಿತ್ತು, ಇವತ್ತು ಘಟಿಕೋತ್ಸವದಲ್ಲಿ ಇವತ್ತು ಪಾಲ್ಗೊಳ್ಳಬೇಕಾಗಿತ್ತು. ಆದರೆ ಇವತ್ತು ಗೆಹ್ಲೋಟ್ ಅವರು ಕೋಲಾರ ಪ್ರವಾಸವನ್ನು ರದ್ದುಗೊಳಿಸಿದ್ದಾರೆ. ಇವತ್ತು ತೀರ್ಪು ಬರ್ಬೋದು ಅಂತ, ಅಥವಾ ಕೋರ್ಟಲ್ಲಿ ವಾದ ಮಂಡನೆ ಆಗ್ತಾ ಇದೆ.
ಇಂಥ ಸಂದರ್ಭದಲ್ಲಿ ಅನಗತ್ಯವಾದಂಥ ಕಿರಿಕಿರಿಗಳು ಬೇಡ. ಯಾಕಂದರೆ ಕೆಲವರು ಪ್ರತಿಭಟನೆ ಮಾಡಬೇಕು, ಧರಣಿ ಮಾಡಬೇಕು ಅಂತ ಕೂಡ ಯೋಚನೆ ಮಾಡ್ತಾ ಇದ್ದಾರೆ. ಹೀಗಾಗಿ ಅವರು 4ನೇ ಘಟಿಕೋತ್ಸವದಲ್ಲಿ ಪಾಲ್ಗೊಳ್ತಾ ಇಲ್ಲ. ಕಪ್ಪು ಬಟ್ಟೆಯನ್ನು ಧರಿಸಿ ನಾವು ಪ್ರತಿಭಟಿಸ್ತೀವಿ ಅನ್ನುವಂಥದ್ದನ್ನು ಅಹಿಂದ ಸಂಘಟನೆಯವರು ಹೇಳ್ತಾ ಇದ್ರು. ಯಾಕೆ ಬೇಕು ರಗಳೇ? ಹಂಗಾಗೇ ರಾಜ್ಯಪಾಲರು ಇವತ್ತು ಪಾಲ್ಗೊಳ್ತಾ ಇಲ್ಲ. ಅವರ ಅನುಪಸ್ಥಿತಿನಲ್ಲಿ ಸಚಿವರು ಪಾಲ್ಗೊಳ್ತಾರೆ.